ದಿನಾಂಕ 15/2/26ರಂದು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ವಠಾರದಲ್ಲಿ ನಮ್ಮ ಹಿಂದೂ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ಮಧ್ಯಾಹ್ನ 2 ಗಂಟೆಯಿಂದ ವಿವಿಧ ಕಾರ್ಯಕ್ರಮಗಳೊಂದಿಗೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಅದರೊಟ್ಟಿಗೆ 6 ಗಂಟೆಗೆ ನಮ್ಮ ಈ ಭಾಗದ ಮಾಜಿ ಶಾಸಕರಾದ ಜಯರಾಮ್ ಶೆಟ್ಟಿಯವರ 80ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಇದೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ 10 ಜನರಿಗೆ ಗೌರವ ಸಮರ್ಪಿಸುವ ಕಾರ್ಯಕ್ರಮವಿದೆ ಹಾಗೂ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತಾ, ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಈ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀಯುತ ಸುರೇಶ್ ಚೌಟರಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯವರಾದ ದಿನೇಶ್ ಗಟ್ಟಿ ಅವರಿದ್ದಾರೆ. ಅದೇ ರೀತಿ ನಮ್ಮ ಪ್ರಧಾನ ಸಂಚಾಲಕರಾದ ಪವಿತ್ರ ಕುಮಾರ್ ಗಟ್ಟಿ ಇದ್ದಾರೆ. ಶ್ರೀಯುತ ಕೃಷ್ಣ ಶೆಟ್ಟಿ ತಾಮಾದ್ ಅವರಿದ್ದಾರೆ. ಅದೇ ರೀತಿ ಜೊತೆ ಕಾರ್ಯದರ್ಶಿಯಾದ ರಾಮಚಂದ್ರ ಶೆಟ್ಟಿ, ಲತೀಶ್ ರೈ, ಉದಯ್ ಕುಮಾರ್ ಗಟ್ಟಿ, ಹರಿಣಿ ಉದಯ್ ಇದ್ದಾರೆ. ಇವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭ ಬರುವ ಫೆಬ್ರವರಿ 15ನೇ ಆದಿತ್ಯವಾರ ನಮ್ಮ ಕುತ್ತಾರ ಪರಿಸರದಲ್ಲಿರುವ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ದೇವಸ್ಥಾನದ ವೇದಿಕೆಯಲ್ಲಿ ನಡೆಯಲಿದೆ. ದಿವಂಗತ ಲೋಕೇಶ್ ಗಟ್ಟಿ ವೇದಿಕೆಯಲ್ಲಿ ಸಮಾರಂಭ ಭಾರಿ ವಿಜೃಂಭಣೆಯಿಂದ ನಡೆಯುವಂಥ ವ್ಯವಸ್ಥೆ ಆಗಿದೆ. ಸಮಾರಂಭದಲ್ಲಿ ನಮ್ಮ ಸನಾತನ ಹಿಂದೂ ಪ್ರತಿಷ್ಠಾನದ ಉದ್ಘಾಟನೆ, ಲಾಂಛನ ಬಿಡುಗಡೆ ಹಾಗೂ ಇನ್ನಿತರ ಕಾರ್ಯಗಳು ವ್ಯವಸ್ಥಿತವಾಗಿ ನಡೆಯಲಿಕ್ಕೆ ಇದೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಸುರೇಶ್ ನಮ್ಮ ರಾಜಾಜಿನಗರದ MLA ಅವರು ಆಗಮಿಸಲಿದ್ದಾರೆ. ಹಾಗೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷನಾದ ನಾನೇ ವಹಿಸಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ಪ್ರಕಾಶ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕರು ಸೇವಾ ಸಂಘ ಕರ್ನಾಟಕ ದಕ್ಷಿಣ ಪ್ರಾಂತದ ಸಹ ಕಾರ್ಯವಾಹಕರು ನಿರ್ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವಿವೇಕ್ ಶೆಟ್ಟಿ ಬುಲ್ಯಗುತ್ತು, ಉದ್ಯಮಿ ಮುಂಬೈ. ಮುಖ್ಯ ಅತಿಥಿಗಳಾಗಿ ಇನ್ನೋರ್ವರು ಐಕಲ ಹರೀಶ್ ಶೆಟ್ಟಿ, ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರು. ಹಾಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಮೊಟ್ಯಾಡಿ ಅವರು, ಹಾಗೆ ನಮ್ಮ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ರವರು, ಅವಿನಾಶ್ ಕುಮಾರ್ KS ಡೈರೆಕ್ಟರ್ ಕುಮಾರನ್ ಪ್ರೈವೇಟ್ ಲಿಮಿಟೆಡ್ ಕನ್ಯಾಕುಮಾರಿ, ಲಾಂಚುಲಾಲ್ KS ಅಸ್ತ್ರ ಗ್ರೂಪ್ ಮಂಗಳೂರು, ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರಗುತ್ತು, ಅಶ್ವಿನಿ ಪುತ್ರನ್ ಬೋಳೂರು, ಹರೀಶ್ ಕುತ್ತಾರು, KT ಸುವರ್ಣ ಮಾಜಿ ನಿರ್ದೇಶಕರು, ಹಿಂದುಳಿದ ಆಯೋಗ ಸಮಿತಿ ಕರ್ನಾಟಕ ರಾಜ್ಯ, AJ ಶೇಖರ್
ಆಡಳಿತ ಮುಖ್ಯಸ್ಥರು ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಾಡು, ಸುರೇಶ್ ಭಟ್ನಗರ್ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಧಾರ್ಮಿಕ ಪರಿಷತ್, ಚಂದ್ರಶೇಖರ ಗಟ್ಟಿಗುಂಡ್ಯ ಉದ್ಯಮಿ ಮುಡಿಪು, ಶ್ರೀಮತಿ ಪ್ರಫುಲ್ಲ ದೇವಡಿಗ ಸಮಾಜ ಸೇವಕಿ ಮಂಗಳೂರು ಇವರೆಲ್ಲರ ಘನ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕಾರ್ಯಕ್ರಮದಲ್ಲಿ ಹಿಂದೂ ಸಂಘಟನೆಯಲ್ಲಿ ಅವಿರತವಾಗಿ ದುಡಿದಂಥ ಹಿರಿಯ ವ್ಯಕ್ತಿಗಳಿಗೆ ಸನ್ಮಾನ ಗೌರವವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮದ ಒಂದಿಗೆ ನಮ್ಮ ಮಾಜಿ MLA ಆದಂಥ ಜಯರಾಮ್ ಶೆಟ್ಟಿ ಕುತ್ತಾರು ಇವರ 80ನೇ ವರ್ಷದ ಹುಟ್ಟುಹಬ್ಬದ ಜಯ ರಾಮಾಭಿನಂದನೆ ಎಂಬ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ. ನಾವು ಸನ್ಮಾನಿಸುವಂಥ ಗೌರವವನ್ನು ನೀಡುವಂಥ ವ್ಯಕ್ತಿಗಳು ಡಾಕ್ಟರ್ MB ಪುರಾಣಿಕ್ ಅಧ್ಯಕ್ಷರು, ಶಾರದಾ ಸಮೂಹ ವಿದ್ಯಾಸಂಸ್ಥೆ ಮಂಗಳೂರು, CP ಅನಂತಕೃಷ್ಣ ಭಟ್ MA LLB, ಸ್ಥಾಪಕರು ಸರಸ್ವತಿ ಎಜುಕೇಷನ್ ಟ್ರಸ್ಟ್ ಮೇಘಾಲಯ, ಶ್ರೀಮತಿ ಶಕುಂತಲಾ ಶೆಟ್ಟಿ ಮಾಜಿ ಶಾಸಕರು ಗೊಳ್ಳೆಗುತ್ತು ಮುನ್ನೂರು ಗ್ರಾಮ, ಸಹಕಾರ ರತ್ನ CT J ರಾಜರಾಮ್ ಭಟ್ ನಿರ್ದೇಶಕರು DCC ಬ್ಯಾಂಕ್ ಮಂಗಳೂರು, ಅಶೋಕ್ ಬಾಡಿ ಉಚ್ಚಿಲ ಸದಸ್ಯರು ಕರಾವಳಿ ಕಲ್ಯಾಣ ಪರಿಷತ್, ನಾರಾಯಣಗಟ್ಟಿ ಪ್ರಗತಿಪರ ಕೃಷಿಕರು ಕುರ್ನಾಡು, ವೆಂಕಪ್ಪ ಮಾಸ್ಟರ್ ಹಸೇಗೋಲಿ ನಿವೃತ್ತ ಮುಖ್ಯೋಪಾಧ್ಯಾಯರು, ಶೇಖರ್ ಕಿನಿ ಉಲ್ಲಾಲ ಆಡಳಿತ ಮುಖ್ಯಸ್ಥರು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಉಲ್ಲಾಲ, ಸೀತಾರಾಮ್ ಬಂಗೇರ ಮಾಜಿ ಆಡಳಿತ ಮುಖ್ಯಸ್ಥರು ಸೋಮನಾಥ ದೇವಸ್ಥಾನ ಸೋಮೇಶ್ವರ, ಬಾಬು ಶೆಟ್ಟಿ ಕುತ್ತಾರು ಸಂಚಾಲಕರು ಸದಸ್ಯರು ಮುನ್ನೂರು ಗ್ರಾಮ ಪಂಚಾಯತು, ತೇಜ್ಪಾಲ್ ಅಮೀನ್ ಉಲ್ಲಾಲ ಹಿರಿಯ ಕಾರ್ಯಕರ್ತರು. ಹೀಗೆ ಇವರನ್ನೆಲ್ಲ ಗೌರವದ ಅಭಿನಂದನೆಯನ್ನು ನೀಡುತ್ತಾ ನಮ್ಮ ಜಾಗತಿಕ ಹಿಂದೂ ಸಂಘಟನೆಯ ಧ್ಯೇಯ ಉದ್ದೇಶಗಳು ನಮ್ಮಲ್ಲಿ ಹಿಂದೂ ಸಮಾಜದಲ್ಲಿ ಅತಿ ಬಡತನದ ರೇಖೆಯಲ್ಲಿ ಇರುವಂಥ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ನಮ್ಮಿಂದಾಗುವ ಸಹಾಯವನ್ನು ಮಾಡುವ ಒಂದು ಉದ್ದೇಶದಿಂದ ಈ ಸಂಘದ ಒಂದು ಸ್ಥಾಪನೆಯನ್ನು ನಾವು ಸಮಾನ ಮನಸ್ಕರು ಸೇರಿಕೊಂಡು ಮಾಡಿದ್ದೇವೆ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಈ ಪ್ರದೇಶವನ್ನು ಬಿಟ್ಟು ಬೇರೆ ದೂರದ ಪ್ರದೇಶದಿಂದ ಹೆಚ್ಚು ಉದ್ಯಮಿಗಳನ್ನು ಹಾಗೆ ಸಹಾಯ ನೀಡುವಂಥ ದಾನಿಗಳನ್ನು ಗುರುತಿಸಿ ಅವರ ಮುಖಾಂತರ ನಾವು ಆರ್ಥಿಕವಾದ ಸಹಾಯವನ್ನು ತಗೊಂಡು ಇಂಥ ಸಮಾಜದಲ್ಲಿ ಕಷ್ಟದಲ್ಲಿ ಇರುವಂಥ ಶೈಕ್ಷಣಿಕವಾಗಿ ಹಾಗೂ ಶಾರೀರಿಕವಾಗಿ ಯಾರು ತೊಂದರೆಯಲ್ಲಿದ್ದಾರೆ ಅವರನ್ನು ಗುರುತಿಸಿ ಅವರ ಸೇವೆಯನ್ನು ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹಾಗೆ ನಮ್ಮ ಯುವ ಜನತೆಗೆ ನಮ್ಮ ಸಮಾಜದ ಹಿಂದೂ ಸಮಾಜದಲ್ಲಿ ಆಗುವಂಥ ಕೆಲವೊಂದು ಕಷ್ಟದ ಒಂದು ಪರಿಸ್ಥಿತಿಯನ್ನು ಅವರಿಗೆ ಅರಿವು ಮಾಡಿಸಿ ನಮ್ಮ ಸಮಾಜದಲ್ಲಿ ಹಿಂದೂ ಬಾಂಧವರು ಹೇಗೆ ಒಗ್ಗಟ್ಟಾಗಿ ಇರಬೇಕು, ಯಾವ ರೀತಿಯಲ್ಲಿ ನಾವು ಹಿಂದೂ ಪರ ಹೋರಾಟ ಮಾಡಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ನಾವು ಜನಜಾಗೃತಿಯನ್ನು ಮೂಡಿಸಲಿದ್ದೀವಿ. ಬಂಧುಗಳೇ, ಇದಕ್ಕೆಲ್ಲ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಈ ಕಾರ್ಯಕ್ರಮದ ಒಟ್ಟೊಟ್ಟಿಗೆ ನಾವು ಅಂದು ಮಧ್ಯಾಹ್ನ 2 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗ್ತದೆ. ಮಧ್ಯಾಹ್ನ ನೃತ್ಯ, ಭಜನೆ, ಕುಣಿತ ಮತ್ತು ನೃತ್ಯದ ಮೂಲಕ ಕಾರ್ಯಕ್ರಮ ಆರಂಭವಾಗಿ ದುರ್ಗಾವಾಹಿನಿ ಮಹಿಳಾ ಮಂಡಳಿಯವರಿಂದ ಹಾಗೂ SKMM ಮುಂಡೋಲಿ ಇವರ ಒಂದು
ನೃತ್ಯವು ನಡೆಯಲಿಕ್ಕಿದೆ. ಮಯೂರಿ ನಾಟ್ಯ ನಿಲಯ ಉಲ್ಲಾಲ ಅವರಿಂದ ಕೂಡ ಕಾರ್ಯಕ್ರಮ ಇದೆ. ಹಾಗೂ ಸುಗಮ ಸಂಗೀತ ಸ್ಟಾರ್ ಮೆಲೋಡೀಸ್ ಮಂಗಳೂರು ಇವರಿಂದ, ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಸದಸ್ಯರಿಂದ ಕಿರು ನಾಟಕ ವೀರರಾಣಿ ಹಬ್ಬಕ್ಕ, ತುಳುನಾಡ ರತ್ನ ದಿನೇಶ್ ಅತ್ತಾವರವರ ನಿರ್ದೇಶನದಲ್ಲಿ, ಹಾಗೂ ರಾತ್ರಿ ನಮ್ಮ ಸಭಾ ಕಾರ್ಯಕ್ರಮ ಮುಗಿದ ನಂತರ ಛತ್ರಪತಿ ಶಿವಾಜಿ ಎಂಬ ನಾಟಕ ವಿಜಯಕುಮಾರ್ ಕೋಡಿಬೈಲ್ ಅವರ ನಿರ್ದೇಶನದಲ್ಲಿ ನಡೆಯಲಿಕ್ಕಿದೆ. ಇದಕ್ಕೆಲ್ಲರೂ ತಾವುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಮುಗಿದ ಬಳಿಕ ರಾತ್ರಿ 7:30 ಗಂಟೆಗೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ನಡೆಯಲಿಕ್ಕಿದೆ. ತಾವುಗಳು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿ ತಮ್ಮ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ನಮ್ಮ ಆಮಂತ್ರಣ ಪತ್ರಿಕೆ, ನೀವು ಕೇಳಿದ ಪ್ರಶ್ನೆಗೆ ಆಮಂತ್ರಣ ಪತ್ರಿಕೆಯಲ್ಲಿ ಉತ್ತರ ಕೊಟ್ಟಿದ್ದೇವೆ. ಯುವಜನರ, ಯುವತಿಯರು ಹಾಗೂ ಯುವಕರ ದುಶ್ಚಟಗಳು ಇರುವಂಥದ್ದು, ಅವರಿಗೆ ನಮ್ಮ ಹಿಂದೂ ಧರ್ಮದ ನಿಜಾರ್ಥವನ್ನು ತಿಳಿಸುವಂಥ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಇದರಲ್ಲಿ ರಾಜಕೀಯ ಇಲ್ಲ ಮತ್ತು ರಾಜಕೀಯದವರು ಇದಕ್ಕೆ ಎಂಟ್ರಿ ಇಲ್ಲ ಅಂತೇಳಿ ನಾವು ಕೇಳಿದಾಗೆ ಹೌದು, ರಾಜಕೀಯವೇ ಇಲ್ಲದೆ ನಾವು ಮಾಡ್ತೇವೆ. ನಾವು ಈ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಹೇಳಿದಾಗೆ ಸಮಾನ ಮನಸ್ಕರು ಸೇರಿದ್ದೇವೆ. ನಮ್ಮಲ್ಲಿ ಸದಸ್ಯರಾಗಿ ಸೇರಬೇಕಾದರೆ ಒಂದು ಕಂಡೀಷನ್ ಹಾಕಿದ್ದೇವೆ. ಯಾವುದೇ ರಾಜಕೀಯದವರು ಆಗಬಹುದು, ಆದರೆ ಯಾವ ರಾಜಕೀಯದಲ್ಲೂ ಪದಾಧಿಕಾರಿಗಳು ಆಗಿರಬಾರ್ದು, ಸಣ್ಣ ಪದಾಧಿಕಾರಿಗಳು ಕೂಡ ಆಗಿರಬಾರ್ದು. ಅಂಥವರನ್ನು ಪದಾಧಿಕಾರಿಗಳು ಆಗಿದ್ದರೆ ನಾವು ಇದರಲ್ಲಿ ಸದಸ್ಯರಾಗಿ ತಗೊಳ್ಳೋದಿಲ್ಲ. ಪಾರ್ಟಿ ಯಾವುದು ಆಗಿರ್ಬೋದು, ಅವರು ಕಾಂಗ್ರೆಸ್ ಆಗಲಿ, ಕಮ್ಯುನಿಸ್ಟ್ ಆಗಲಿ, BJP, JDS ಯಾವುದೇ ಆಗಿಬಾರ್ದು. ಕಾರ್ಯಕರ್ತರ ಪದಾಧಿಕಾರಿ ಆಗಿರಬಾರ್ದು. ಪದಾಧಿಕಾರಿ ಆದವರನ್ನು ನಾವು ಈ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಸದಸ್ಯರಾಗಿ ತೆಕ್ಕೊಳ್ಳುವುದಿಲ್ಲ. ಅವರು ಬಂದರೆ ರಾಜಕೀಯ ಅದರ ಒಳಗೆ ನುಸುಲ್ತದೆ, ಅವರು ರಾಜಕೀಯ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಇಲ್ಲದ ಅವರವರ ರಾಜಕೀಯದ ಇಂಪ್ಲುಯೆನ್ಸ್ ಮಾಡ್ತಾರೆ, ಅವರನ್ನು ಕರೆಯುವ ಇವರನ್ನು ಕರೆಯುವ ಅಂತ ಇಂಪ್ಲುಯೆನ್ಸ್ ಮಾಡ್ತಾರೆ. ಕೊನೆಗೆ ಒಂದು ಪಂಚಾಯತ್ ಓಟು ಬರುವಾಗ, ಎಲ್ಲ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಓಟು ಬರುವಾಗ ನಮ್ಮನ್ನು ದುರುಪಯೋಗಪಡಿಸ್ತಾರೆ. ನೀವು ಇಷ್ಟು ಸಂಘಟನೆ ನಮಗೆ ಆ ಸೀಟ್ ತೆಗೆದುಕೊಡಿ, ಈ ಸೀಟ್ ತೆಗೆದುಕೊಡಿ, ಹಾಗೆಲ್ಲ ಕೇಳಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೋಸ್ಕರ ಆ ಸೀಟ್ ತೆಗೆದುಕೊಡುವ ಕೆಲಸ ನಾವು ಮಾಡೋದಿಲ್ಲ, ಮತ್ತು ಸೀಟು ಕೊಡುವ ಕೆಲಸ ಮಾಡೋದಿಲ್ಲ. ಯಾವ ಇಂಪ್ಲುಯೆನ್ಸಲ್ಲಿ ಅವರವರ ರಾಜಕೀಯದನ್ನು ಕರೆಯುವ ಅಂತ ಆಗಿಲ್ಲ. ಎಲ್ಲ ಸಮಾನವಾಗಿ ತೀರ್ಮಾನ ಮಾಡಿ ತೆಕ್ಕೊಳ್ಳುವಂಥ ಕಾರ್ಯಕ್ರಮ. ಅದಕ್ಕೋಸ್ಕರ ಅದು ಬೇಡ ಅಂತ. ನಿಮ್ಮ ಸದಸ್ಯರೆಲ್ಲ ಗ್ರಾಮ ಪಂಚಾಯತ್ ಇಲೆಕ್ಷನ್ಗೆ ಕಂಟೆಸ್ಟಿಗೆ ಹೋದರೆ, ನಿಮ್ಮ ಸದಸ್ಯ ಆಗಿದ್ದವ ನಾಳೆ ಗ್ರಾಮ ಪಂಚಾಯತ್ ಇಲೆಕ್ಷನ್ ಕಂಟೆಸ್ಟಿಗೆ ಹೋಗ್ತಾನೆ. ಯಾವುದೇ ರಾಜಕೀಯ ಮತ್ತೆ ಹೋಗ್ಬೋದು, ಇದನ್ನು ಬಿಡ್ಬೋದು, ಬಿಡಬೇಕು, ಇದನ್ನು ಬಿಡ್ಬೋದು. ಅವರಿಗೆ ಇಲ್ಲಿ ಏನು ಕೊಡೋದಿಲ್ಲ. ಯಾರು ಅವರು ಪಂಚಾಯತ್ ಮೆಂಬರ್ ಆಗಲಿ, ಇಲ್ಲ MP ಬೇಕಾದ್ರೆ ಆಗಲಿ. ಅಂದರೆ ರಾಜಕೀಯವಾಗಿ ಅವರು ಬೆಳೀಬಹುದು, ಇದರಲ್ಲಿ ಬೇಕಂತ ಇಲ್ಲ. ಅವರಿಗೆ ನಮ್ಮ ಅವರು ಹೊರಗಿನಿಂದ ನಮಗೆ ಬೆಂಬಲ ಮಾಡಬಹುದು. ನನ್ನ ಸಂಸ್ಥೆ ಅಂತ ಪ್ರೀತಿ ಇಟ್ಟು ಅವರು ಬೆಂಬಲ ಮಾಡಬಹುದು, ಎಲ್ಲ ರೀತಿಯಿಂದ ಬೆಂಬಲ ಮಾಡಬಹುದು. ಕೃಷ್ಣಣ್ಣ, ಇಂಥ ಒಂದು ಸಂಘಟನೆ ಔಚಿತ್ಯ ಯಾಕೆ ಬಂತು? ವಿಶ್ವ ಹಿಂದೂ ಪರಿಷತ್ ಇದೆ, ಬಜರಂಗ ದಳ ಇದೆ, ಬೇಕಾದಷ್ಟು ಹಿಂದೂ ಸಂಘಟನೆ ಇದೆ. ಅದು ನಾವು ನಾಳ್ದು 15 ತಾರೀಕಿಗೆ ನಮ್ಮದು ಸನಾತನದ ಪ್ರಾರಂಭ. ಆಮೇಲೆ ನಾವು ತೀರ್ಮಾನ ಮಾಡ್ತೇವೆ. ನಿಮ್ಮ ಇದಕ್ಕೆ ಮಾಧ್ಯಮದವರಿಗೆ ಆಮೇಲೆ ಉತ್ತರ ನಾವು ಕೊಡ್ತೇವೆ. ನಾವು ಏನು ಸಂಘಟನೆ ಮಾಡ್ತೇವೆ, ಯಾವುದೇ ಉದ್ದೇಶಕ್ಕೆ ಮಾಡ್ತೇವೆ. ನಮ್ಮದೇ ಒಂದು ಅಧ್ಯಕ್ಷರು ಹೇಳಿದಾಗೆ, ನಾವು ಯಾರಿಗೆ ಏನು ಆರ್ಥಿಕದಲ್ಲಿ ಕೊರತೆ ಇದ್ದವರಿಗೆ, ಅದು ಎಲ್ರಿಗೂ ಅಂತ ಅಲ್ಲ. ಕ್ಯಾನ್ಸರ್ ಪೇಷಂಟು,
ಆಮೇಲೆ ಕಿಡ್ನಿ ಫೇಲಿಯರ್ ಆದವರು ಅಥವಾ ಒಂದು ಏನೋ ಮನೆ ಅವರಿಗೆ ಏನು ಇಲ್ಲ ಅಂತದವರಿಗೆ ನಮ್ಮದು ಕಿಂಚಿತ್ತು ನಾವು ಎಷ್ಟು ಮಾಡಿ ಕೊಡ್ತೇವೆ ಅಂತ ನಮ್ಮ ತೀರ್ಮಾನ ಇಲ್ಲ. ನಮ್ಮದು ಆರ್ಥಿಕದಲ್ಲಿ ತುಂಬ ಕೊರತೆ ಇದೆ. ನಮ್ಮದು ಪ್ರಾರಂಭ ಮಾತ್ರ. ನಿಮ್ಮ ಮಾಧ್ಯಮದವರದು ಎಲ್ಲರದು ನಮಗೆ ಪರೋಕ್ಷವಾಗಿ ನಮಗೆ ಒಂದು ಸಹಕಾರ ನಿಮ್ಮದು ಬೇಕು ಅಷ್ಟೇ. ಹೌದು, ನಾವೊಂದು 5 ಜನಕ್ಕೆ ಧನ ಸಹಾಯ ಮಾಡಬೇಕಂತ ಉದ್ದೇಶ ಇದೆ. ಎಷ್ಟು ಅಂತ ಏನಿಲ್ಲ, ಇನ್ನು ನಾವು ಮುಂದಕ್ಕೆ ಅದನ್ನು 2 ದಿವಸದಲ್ಲಿ ತೀರ್ಮಾನ ಮಾಡ್ತೇವೆ. ಅದೇ ನಮ್ಮದು ಉದ್ದೇಶ. ಅದೇ ಆರ್ಥಿಕತೆಯಲ್ಲಿ ತುಂಬ ಕಡಿಮೆ ಇದ್ದಾರೆ. ಕಿಡ್ನಿ ಫೇಲ್ ಆದವರಿಗೆ ಮಾತ್ರ ಪ್ರಾರಂಭ ಆಗುವಾಗ ನಮಗೆ ಮಾಡುವಂಥದ್ದು ಇಲ್ಲಿ ಆರ್ಥಿಕದಲ್ಲಿ ನಾವು ಸಾಂಕೇತಿಕ ಅಷ್ಟೇ. ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ಕುತ್ತಾರು ಪದವು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ನಾವು ಒಂದು ಟೈಟಲ್ ಸಾಂಗ್ ಅಂದರೆ ಶೀರ್ಷಿಕೆಗೆ ಸಂಬಂಧಪಟ್ಟ ಒಂದು ಪದ್ಯ ಅದನ್ನು ರಚಿಸಿರುತ್ತೇವೆ. ಅದು ಉದಯ್ ಕುಮಾರ್ ಹರಿಣಿ ಮತ್ತು ಪವನ್ ಇವರೆಲ್ಲ ಸೇರಿ ಈ ಸಂಘಟನೆಗಾಗಿ ಮಾಡಿಕೊಟ್ಟಿದ್ದೇವೆ. ಅದರ ಉದ್ಘಾಟನೆಯನ್ನು ಅಧ್ಯಕ್ಷರು ಮತ್ತು ಸಂಘದ ಪದಾಧಿಕಾರಿಗಳು ಇವತ್ತು ಬಿಡುಗಡೆ ಮಾಡಬೇಕಂತ ಕೇಳಿಕೊಳ್ತಾ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮಯಜ್ಞ ಸಂಭೂತ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ಧರ್ಮಯಜ್ಞ ಸಂಭೂತ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ಶ್ರೀರಾಮ ಕೃಷ್ಣ ಬುದ್ಧ ಸಿದ್ಧರೇ ಹಿಂದೂ ಧರ್ಮದ ಅಭಿಮಾನ ಹಿಂದೂ ಧರ್ಮದ ಅಭಿಮಾನ ಹಿಂದೂ ಧರ್ಮದ ಅಭಿಮಾನ ಹಿಂದೂ ಧರ್ಮದ ಅಭಿಮಾನ. ಪತ್ರಿಕಾ ಮಾಧ್ಯಮದವರಿಗೆ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ.